ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡುವಂಥ ವ್ಲಾಗ್ಸ್ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸೊ ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಗ್ತಾಯಿತ್ತು. ಸೊ ಏನು ವಿಷಯಪ್ಪ ಅಂತ ಹೇಳಿದ್ರೆ, ಒಂದು ಗಂಡ ಹೆಂಡತಿ ಬಾಂಧವ್ಯದ ಒಂದು ವಿಷಯದ ಬಗ್ಗೆ. ಸೊ ಮನಸ್ಸಲ್ಲಿ ಏನೋ ಒಂಥರ ಬೇಜಾರು. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತೇಳಿ ಮಾಡ್ಕೋತಾ ಇದ್ದೀನಿ. ಏನಿಲ್ಲ, ನಮ್ಮ ಸುತ್ತಮುತ್ತಲೇ ಕೆಲವೊಂದು ವಿಷಯಗಳನ್ನ ನೋಡ್ತೀವಿ. ಯಾವ ಥರ ಅಂಥೇಳಿ ಆ ಒಂದು ಗಂಡ ಹೆಂಡತಿ ಜೀವನ, ಆ ಒಂದು ಬಾಂಧವ್ಯ. ಸೊ ಕೆಲವರಲ್ಲಿ ನೋಡ್ತೀವಿ ಅವರ ಒಂದು ಪ್ರೀತಿ ಕಾಳಜಿ ಯಾವ ಥರ ಇರುತ್ತೆ ಇಬ್ಬರಲ್ಲೂ ಅಂಥೇಳಿ. ಸೊ ಇನ್ನು ಕೆಲವರಲ್ಲಿ ನೋಡೋದಾದರೆ ಅದು ಇಬ್ಬರಲ್ಲಿ ಇರುತ್ತೋ ಗೊತ್ತಿಲ್ಲ. ಸೊ ಒಬ್ಬರಲ್ಲಂತೂ ಆ ಒಂದು ಪ್ರೀತಿ ಇದ್ದೇ ಇರುತ್ತೆ. ಸೊ ನಾನು ಯಾಕಪ್ಪ ಈ ಒಂದು ಬಾಂಧವ್ಯ ಪ್ರೀತಿ ಕಾಳಜಿನ ಹೇಳ್ತಾ ಇದ್ದಾರಲ್ಲ ಅಂಥೇಳಿ ಅನ್ಕೋಬೋದು. ಕೆಲವೊಂದು ಸಂಸಾರಗಳನ್ನ ನೋಡಿರ್ತೀವಿ. ಏನೋ ಅವರ ಒಂದು ಜೀವನ ಅಂದರೆ ಸಂಸಾರದ ಮಧ್ಯೆ ಒಂದು ಪರ್ಸ್ನಲ್ ವಿಷಯ ಬಂದಿರ್ಬೋದು. ಸೊ ಕೆಲವೊಂದು ಅದು ಹಾಗೆಯೇ ಸರಿಯಾಗ್ಬೋದು, ಇಲ್ಲ ಕೆಲವೊಂದು ಅದು ಹೊರಗಡೆ ಬಂದು ಜನಗಳ ಒಂದು ಬಾಯಿಗೆ ತುತ್ತಾಗ್ಬೋದು ಆ ಒಂದು ವಿಷಯ. ಸೊ ಇನ್ನೊಂದು ಆ ಒಂದು ಏನು ಮಧ್ಯ ಬಿರುಕು ಬಂದಿರುತ್ತೋ, ಸೊ ಆ ಒಂದು ಬಿರುಕಿಂದ ಅವ್ರ ಜೀವನನೇ ಕಳೆದು ಹೋಗ್ಬೋದು. ಸೊ ಈ ಒಂದು ವಿಷಯಗಳನ್ನ ನೋಡಿರ್ತೀವಿ. ಏನಪ್ಪ ಅಂತ ಹೇಳಿದ್ರೆ, ನನ್ನ ಒಂದು ಮಾತು ಏನು ಅಂತ ಹೇಳಿದ್ರೆ, ಸೊ ಆ ಒಂದು ಗಂಡ ಹೆಂಡತಿ ಜೀವನ ಸಂಸಾರ ಬಾಂಧವ್ಯದ ಬಗ್ಗೆ ನನ್ನ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಗಂಡ ಹೆಂಡತಿ ದಯವಿಟ್ಟು ಯಾರನ್ನೂ ಒಬ್ರಿಗೊಬ್ರು ಬಿಟ್ಕೊಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂತ ಹೇಳಿದ್ರೆ, ಆ ಒಂದು ಜೀವನ ಅನ್ನೋದು ದೇವರು ಕೊಟ್ಟಿರ್ತಾನೆ. ಸೊ ಒಂದು ಗಂಡಿಗೆ ಒಂದು ಹೆಣ್ಣು ಅನ್ನೋದು ಮಾಡಿ ಬಿಟ್ಬಿಟ್ಟಿದ್ದಾನೆ ದೇವರು ಭಗವಂತ. ಸೊ ಇವರೇ ಅಂತೇಳಿ ಆ ಒಂದು ಬಾಂಧವ್ಯನ ಅದನ್ನು ಕಟ್ಟಿ ಹಾಕಿ ಕೊಟ್ಬಿಟ್ಟಿದ್ದಾನೆ ಭಗವಂತ. ಸೊ ಆ ಬಾಂಧವ್ಯವನ್ನು ದೇವರೇನೆ ಅಳಿಸೋಕೆ ಮುಂಚೆ ನಾವೇ ಯಾಕೆ ನಮ್ಮ ಜೀವನನ ಹಾಳು ಮಾಡ್ಕೋಬೇಕು, ನಮ್ಮ ಬಾಂಧವ್ಯನ ಕಳ್ಕೋಬೇಕು. ಸೊ ಆ ಒಂದು ವಿಷಯ. ಕೆಲವೊಂದು ಮಾತು ಬರುತ್ತೆ, ಅರೇಂಜ್ ಮ್ಯಾರೇಜ್ ಆದ್ರೂ ಕಷ್ಟನೇ ಜೀವನ, ಲವ್ ಮ್ಯಾರೇಜ್ ಆದ್ರೂ ಕಷ್ಟನೇ ಜೀವನ ಅಂತ ಹೇಳ್ತಾರೆ. ಸೊ ಅರೇಂಜ್ ಮ್ಯಾರೇಜ್ ಆದರೆ ಅವ್ರ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಲವ್ ಮ್ಯಾರೇಜ್ ಆದರೆ ಅಯ್ಯೋ ಇವ್ರ ಜೀವನದಲ್ಲಿ ಯಾವಾಗ ಬಿರುಕು ಬರುತ್ತೋ, ಸೊ ಯಾವಾಗ ಇವ್ರ ಜೀವನ ಹಾಳಾಗುತ್ತೋ ಅನ್ನೋದು ಗೊತ್ತಿಲ್ಲ ಅಂಥೇಳಿ ನೆಗೆಟಿವ್ ಮಾತುಗಳು ಬರ್ತವೆ. ಸೊ ಆ ಒಂದು ಮಾತುಗಳು ಏನಕ್ಕಪ್ಪ ಅಂತ ಹೇಳಿದ್ರೆ, ಎರಡರಲ್ಲೂ ಅಷ್ಟೇ, ಆ ಒಂದು ಸಂಸಾರ ಬಾಂಧವ್ಯದಲ್ಲಿ ಯಾವಾಗ ಒಂದು ಸಮಸ್ಯೆ ಅನ್ನೋದು ಬರುತ್ತೋ, ಸೊ ಆ ಒಂದು ಸಮಯದಲ್ಲಿ ಆ ಟೈಮಲ್ಲಿ ಈ ಒಂದು ನೆಗೆಟಿವ್ ಮಾತು ಬಂದೇ ಬರುತ್ತೆ. ಮತ್ತು ಹಿರಿಯರು ಹೇಳ್ತಾರೆ, ಏನೇ ಒಂದು ಸಮಸ್ಯೆ ಬಂದ್ರೂ ಕೂಡ, ಏನೇ ಒಂದು ನಮ್ಮ ಒಂದು ಸಂಸಾರದಲ್ಲಿ ಇಲ್ಲ ಬಾಂಧವ್ಯದಲ್ಲಿ ಬಿರುಕಾದ್ರೂ ಸಹ ಆ ಗಂಡ ಹೆಂಡತಿ ಇಬ್ಬರೂ ಒಂದೇ ಸಮವಾಗಿ ಇರ್ದೇನೆ ಆ ಒಂದು ಸಮಸ್ಯೆನ ಗಂಡೇ ಆಗಲಿ ಹೆಣ್ಣೇ ಆಗಲಿ, ಗಂಡನೇ ಆಗಿರಲಿ ಇಲ್ಲ ಹೆಂಡ್ತಿನೇ ಆಗಿರಲಿ, ಆ ಒಂದು ವಿಷಯನ ತಾಳ್ಮೆಗೆ ತಗೊಂಡು ಗಂಡ ಹೆಂಡ್ತಿ ಜೀವನ ನೋಡಿದ್ರೆ ಖುಷಿಯಾಗಿರುತ್ತೆ ಅಂತ ಹೇಳ್ತಾರೆ. ಓಕೆ, ಮಾತು ಬೆಟರು. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಆ ಒಂದು ಗಂಡ ಹೆಂಡತಿ ಮಧ್ಯ ಏನೇ ಒಂದು ಸಮಸ್ಯೆ ಬರಲಿ, ಸೊ ಆ ಒಂದು ಸಮಸ್ಯೆನ ಯಾವ ರೀತಿ ನಾವು ಕ್ಲಿಯರ್ ಮಾಡ್ಕೋಬೇಕು, ಆ ಒಂದು ಸಮಸ್ಯೆಗೆ ಏನು ಪರಿಹಾರ ಕಂಡ್ಕೋಬೇಕು, ಸೊ ಎಲ್ಲದಕ್ಕೂ ಇದ್ದೇ ಇರುತ್ತೆ. ಸೊ ಆ ಒಂದು ಸಮಸ್ಯೆನ ಕೂತು, ಸೊ ಇವಾಗ ವೈಫಿಂದ ಏನೇ ಸಮಸ್ಯೆ ಆದರೂ ಸರಿಯೇ, ಇಲ್ಲ ಹಸ್ಬೆಂಡಿಂದ ಏನೇ ಒಂದು ಚಿಕ್ಕದಾಗಿ ಪ್ರಾಬ್ಲಮ್ ಆದರೂ ಸರಿಯೇ, ಸೊ ಆ ಒಂದು ಪ್ರಾಬ್ಲಮ್ನ ದಯವಿಟ್ಟು ಕೂತು ಮಾತಾಡಿ ಇಬ್ಬರೂ ಅರ್ಥೈಸ್ಕೊಂಡು ಆ ಒಂದು ಸಮಸ್ಯೆನ ಅಲ್ಲಿಗೇ ತೊಳೆದುಬಿಟ್ಟು ಅಂದರೆ ಕ್ಲಿಯರ್ ಮಾಡಿಕೊಂಡು ಮುಂದೆ ಜೀವನನ ನೋಡಿ ದಯವಿಟ್ಟು.
ಸೊ ಯಾಕಂದರೆ ನಾವು ಒಬ್ಬರು ಏನೋ ಒಂದು ತಪ್ಪು ಮಾಡಿದ್ರು ಅಂತೇಳಿ ನಾವು ಇನ್ನೊಬ್ಬರು ಅದನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಸೊ ಅದು ಜೀವನನೇ ಅನಿಸಲ್ಲ. ಅದು ಯಾವುದೋ ಒಂದೊಂದು ಕಾರಣಕ್ಕೆ ಆ ಒಂದು ಜೀವನದಲ್ಲಿ ಏನು ಬೇಕಾದರೂ ಆಗ್ಬೋದು, ಆ ಬಾಂಧವ್ಯದಲ್ಲಿ ಮಧ್ಯೆ ಯಾವ ರೀತಿಯಾದರೂ ಬಿರುಕನ್ನೋದು ಆಗ್ಬೋದು. ದಯವಿಟ್ಟು ಆ ಒಂದು ಅವಕಾಶನ ಯಾರೂ ಬರದೇ ಇರೋಗೆ ನೋಡ್ಕೊಳ್ಳಿ. ಮತ್ತು ಇನ್ನೊಂದು, ದಯವಿಟ್ಟು ನಿಮ್ಮ ಗಂಡ ಹೆಂಡತಿ ಮಧ್ಯ ಸೊ ಏನೇ ಒಂದು ಸಮಸ್ಯೆ ಇರಲಿ, ದಯವಿಟ್ಟು ಇಬ್ಬರೂ ಕೂತ್ಕೊಂಡು ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳೋದಲ್ದೇ ಆ ಒಂದು ಗಂಡ ಹೆಂಡತಿ ಬಾಂಧವ್ಯ ಏನಿದೆಯೋ ಸೊ ಆ ಮಧ್ಯ ವೈಫಿಂದಾದರೂ ಸರಿಯೇ, ಹಸ್ಬೆಂಡಿಂದಾದರೂ ಸರಿಯೇ, ಆ ಒಂದು ಬಾಂಧವ್ಯದ ಮಧ್ಯ ಮೂರನೇ ವ್ಯಕ್ತಿಗೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ. ಸೊ ಈ ಒಂದು ವಿಷಯನ, ಯಾಕಂದರೆ ಕಾಮನಾಗಿ ನೋಡ್ತಾ ಇರ್ತೀವಿ, ಈ ಥರ ಒಂದು ವಿಷಯ ನಡೀತಾನೇ ಇದ್ದಾವೆ. ಈ ಒಂದು ವಿಷಯದಿಂದನೇ ಇನ್ನೊಬ್ಬರಿಂದ ಎಷ್ಟೋ ಸಂಸಾರಗಳು ಹಾಳಾಗೋಗಿವೆ. ಸೊ ನಾವು ಆ ಥರ ಜೀವನನ ಹಾಳು ಮಾಡಿಕೊಂಡ್ರೆ ಇನ್ನೊಬ್ಬರಿಂದ ಸೊ ನಮ್ಮ ಜೀವನಕ್ಕೆ ಅರ್ಥನೇ ಇರಲ್ಲ. ಸೊ ಯಾಕಂತಂದರೆ ಒಂದೊಂದು ಸಂಸಾರದಲ್ಲಿ ಅಷ್ಟು ಅನ್ಯೋನ್ಯತೆ ಇರುತ್ತೆ. ಸೊ ಇನ್ನೊಂದು ಸಂಸಾರ ನೋಡ್ತೀನಿ ಅಂತ ಹೇಳಿದಾಗ ಇಬ್ಬರಲ್ಲೂ ಪ್ರೀತಿ ಇಲ್ಲದೆ ಹೋದರೂ ಇಲ್ಲ ಅಂದರೆ ಸೊ ಒಬ್ಬರಲ್ಲಿ ಒಬ್ಬರ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಸೊ ನಾವು ಯಾವುದೋ ಒಂದು ಕಾರಣಕ್ಕೆ ಆ ಒಂದು ಪ್ರೀತಿ ಪಾತ್ರನ ಯಾವುದೋ ಒಂದು ಚಿಕ್ಕ ಸಮಸ್ಯೆಗೆ ಕಳ್ಕೊಂಡು ಅಂದಾಗ ಸೊ ನಾಳೆ ದಿನ ನಾವು ಮತ್ತೆ ಅವ್ರನ್ನ ನೋಡಬೇಕು ಅನ್ನೋದಾಗಲಿ, ಅವ್ರ ಜೊತೆ ಮಾತಾಡೋದಾಗಿರಲಿ, ಅವ್ರ ಹತ್ರ ನಮ್ಮ ನೋವು ಹೇಳ್ಕೊಳ್ಳೋದಾಗಿರಲಿ, ನಮ್ಮ ದುಃಖ ತೋರಿಸ್ಕೊಳ್ಳೋದಾಗಿರಲಿ, ಮತ್ತು ಅವ್ರ ಜೊತೆ ನಮ್ಮ ಜೀವನ ಮಾಡಬೇಕು ಅನ್ನೋದಾಗಿರಲಿ, ಇದು ಯಾವುದಕ್ಕೂ ಅವಕಾಶನೇ ಇರಲ್ಲ. ಯಾಕಂದರೆ ಅವ್ರು ಆಲ್ರೆಡಿ ನಮ್ಮಿಂದ ದೂರ ಆಗಿರ್ತಾರೆ. ಬಟ್ ನಾಳೆ ದಿನ ಹೋಗಿ ನಾವು ಮತ್ತೆ ಅವರೇ ಬೇಕು ನಮಗೆ, ಅವ್ರ ಹತ್ರ ನಮ್ಮ ಜೀವನ ಶೇರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದು ಅವ್ರು ಯಾವುದೇ ಕಾರಣಕ್ಕೂ ಸಿಗಲ್ಲ. ದಯವಿಟ್ಟು ಇದೊಂದು ಅರ್ಥ ಮಾಡ್ಕೊಳ್ಳಿ. ಸೊ ಯಾರೇ ಎಷ್ಟೇ ಪ್ರೀತಿ ಕೊಟ್ಟರೂ ಕೂಡ ಆ ಒಂದು ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ಆ ಒಂದು ಬಾಂಧವ್ಯದ ಮಧ್ಯ ಮೂರನೇ ವ್ಯಕ್ತಿಗೆ ಅವಕಾಶ ಮಾಡಿಕೊಡ್ಬೇಡಿ ದಯವಿಟ್ಟು. ಸೊ ಜೀವನ ಚೆನ್ನಾಗಿರಲಿ. ಸೊ ಇಷ್ಟೆಲ್ಲ ಏನಕ್ಕಪ್ಪ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೋದು. ಸೊ ನನ್ನ ಮನಸ್ಸಲ್ಲಿ ಈ ಒಂದು ವಿಷಯ ತುಂಬ ಬೇಜಾರು ಮಾಡ್ತಾಯಿತ್ತು. ಸೊ ಅದಕ್ಕೆ ಸ್ವಲ್ಪ ಶೇರ್ ಮಾಡಿಕೊಂಡ್ರೆ ಮನಸ್ಸು ಹಗುರವಾಗ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಯಾರನ್ನೂ ಬಿಟ್ಕೊಡೋಕ್ಕೆ ಹೋಗಬೇಡಿ. ಹಾಗೆ ನಿಮ್ಮ ಸಂಸಾರದ ಮಧ್ಯೆ ಆಗಿರ್ಬೋದು, ನಿಮ್ಮ ಬಾಂಧವ್ಯದ ಮಧ್ಯೆ ಆಗಿರ್ಬೋದು, ಮೂರನೇ ವ್ಯಕ್ತಿಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ ದಯವಿಟ್ಟು. ಜೀವನ ಚೆನ್ನಾಗಿರುತ್ತೆ. ದೇವರು ಆ ಒಂದು ಜೀವನನ ಕಟ್ಟಿಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಸೊ ಅವನು ಕೊನೆ ಮಾಡೋ ತನಕ ನಾವು ಆ ಜೀವನನ ಎಲ್ಲೂ ಬಿಡದೇನೆ ಸಾಗಿಸ್ಕೊಂಡು ಹೋಗಬೇಕು. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತು ನಾಳೆ ಅಮಾವಾಸ್ಯೆ, ನಾರ್ಮಲ್ ಅಮಾವಾಸ್ಯೆ ಅಂತಲ್ಲ, ವಿಶೇಷವಾದ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಅಂತೇಳಿ. ಸೊ ಆ ಒಂದು ಅಮಾವಾಸ್ಯೆ ಗೊತ್ತಿದೆ, ಕೆಲವೊಂದು ವ್ರತ ಇರುತ್ತೆ, ಕೆಲವೊಂದು ಪೂಜೆ ಅನ್ನೋದಿರುತ್ತೆ. ಸೊ ಆ ಒಂದು ಗಂಡನ ಆಯಸ್ಸು, ಆರೋಗ್ಯ ಚೆನ್ನಾಗಿರಲಿ, ಅವ್ರಿಗೆ ಯಶಸ್ಸು ಸಿಗಲಿ ಅಂಥೇಳಿ ಅವರ ಒಂದು ಪಾದ ಪೂಜೆ ಮಾಡುವಂಥ ದಿನ. ಸೊ ಹಾಗೆ ಅವರಿಂದ ನಮಗೆ ಒಂದು ಮುತ್ತೈದೆ ಸ್ಥಾನ ಭಾಗ್ಯ ಸಿಕ್ಕಿದೆ ಅಂಥೇಳಿ ಅವ್ರ ಹತ್ರ ಆಶೀರ್ವಾದ ಪಡ್ಕೊಳ್ಳೋ ದಿನ. ಸೊ ದಯವಿಟ್ಟು ಯಾರು ಅದನ್ನು ಮಿಸ್ ಮಾಡ್ಕೋಬೇಡಿ. ಆ ಒಂದು ಪೂಜೆಯಿಂದನೇ ನಮ್ಮ ಒಂದು ಏನು ಬಾಂಧವ್ಯ ಇರುತ್ತೋ ಗಂಡ ಹೆಂಡತಿ ಬಾಂಧವ್ಯ ಚೆನ್ನಾಗಿರುತ್ತೆ. ಸೊ ಅದನ್ನು ಮಾಡ್ಕೊಂಡೋಗಿ ಏನು ವ್ರತ ಇರುತ್ತೋ ಪೂಜೆ ಇರುತ್ತೋ ಸೊ ದಯವಿಟ್ಟು ಯಾರು ಗಂಡ ಹೆಂಡತಿ ಮಧ್ಯ ಏನೇ ವಿಷಯಕ್ಕೂ ಒಂದು ಮನಸ್ತಾಪಗಳಿದ್ರೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಎಲ್ಲ ಕ್ಲಿಯರಾಗಿ ನಾಳೆ ದಿನ ಆ ಒಂದು ಗಂಡ ಹೆಂಡತಿ ಖುಷಿಯಾಗಿರಲಿ ಅಂಥೇಳಿ ಆಶಿಸ್ತೀನಿ. ಹಾಗೆ ಅಡ್ವಾನ್ಸ್ ಆಗಿ
ಭೀಮ್ನ ಅಮಾವಾಸ್ಯೆಯ ಶುಭಾಶಯಗಳು. ಸೊ ದಯವಿಟ್ಟು ನಾಳೆಗೆ ಎಲ್ಲರೂ ಆಚರಿಸಿ ದೇವ್ರ ಹತ್ರ ನಿಮ್ಮ ಒಂದು ಸಂಸಾರದ ಬಗ್ಗೆ, ಜೀವನದ ಬಗ್ಗೆ, ಬಾಂಧವ್ಯದ ಬಗ್ಗೆ ಏನೆಲ್ಲ ಬೇಡ್ಕೊತಿರೋ ಸೊ ಆ ಒಂದು ಬೇಡಿಕೆ ಎಲ್ಲ ನೆರವೇರಲಿ ಅಂತೇಳಿ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಸೊ ನಾನು ಇಷ್ಟೆಲ್ಲ ಮಾತಾಡಿ ನಿಮಗೆ ಏನಾದರೂ ತಪ್ಪು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.